ಹೇಳಿ ಏನೇ ಕೇಳಿದಲ್ಲ. ಈಗ ನಾವು ಹೋಗ್ತೇವೆ ಸರ್, ಈಗ ಹೆಸರು ಮಾಡಿದವ್ರು ಇದ್ರು, ಈಗ ಜಯಪ್ರಕಾಶ್ ಸರ್ ಹೋದ್ರು, ಆಟೋಮೆಟಿಕ್ ಜನ ಅಬ್ಸರ್ವೇಷನ್ದಾಗ ಇರ್ತಾರೆ ಸರ್, ಅವರು ವೇಟಿಂಗ್ನಾಗ ಇರ್ತಾರೆ. ಈಗ ಅದೇ ನಮ್ಮಂತವ್ರು ಯಾರೇ ಹೋದ್ರೆ ಅವ್ರದೇ ಆದ ಲಕ್ಷ್ಯದಾಗ ಇರ್ತಾರೆ, ಅವ್ರು ಮಾತಾಡ್ತಾರೆ, ಅಟ್ರಾಕ್ಷನ್ ಇರಲ್ಲ ಅವ್ರಿಗೆ, ಕೇಳ್ಬೇಕನ್ನೋ ಮನಸ್ಥಿತಿನೂ ಇರಲ್ಲ ಅವ್ರಿಗೆ. ನಮ್ಮ ಅಂಡರ್ ತಗೋಬೇಕಂದ್ರೆ ಯಾವ ರೀತಿ ಕೌತುಕತೆ, ಕ್ಯೂರಿಯಾಸಿಟಿ, ಯು ಹ್ಯಾವ್ ಟು ಕ್ರಿಯೇಟ್ ಇಂಪ್ಯಾಕ್ಟ್. ಹೊಸದನ್ನು ಹೇಳಬೇಕು, ನೀವು ಹೇಳಿದ್ದನ್ನು ಅವ್ರು ಕೇಳಬೇಕು, ಕೇಳ್ತಕ್ಕಂಥ ಭಾಷಣವನ್ನು ಕಲೆಯನ್ನು ಕಲ್ತ್ಕೋಬೇಕು. ಒಬ್ಬ ಭಾಷಣಕಾರನ ಮುಖ್ಯ ಕಲೆ ಏನಂತಂದರೆ ಕ್ರಿಯೇಟ್ ಇಂಪ್ಯಾಕ್ಟ್. ಈ ಜೈಘೋಷಗಳು ಹಾಕೋದ್ರಲ್ಲಿಂತನೂ ಸ್ಟಾರ್ಟಿಂಗ್ ಅಲರ್ಟ್ ಆಗ್ತಾರೆ, ಆದರೆ ಅದು ಸೂಕ್ತವಾಗಿರಬೇಕು. ಸೂಕ್ತವಾಗಿದ್ದರೆ ಮಾತ್ರ ನಮ್ಮ ಕಡೆ ಕೇಳ್ತಾರೆ. ನೀವು ಹೇಳಿದಾಗೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಈಗ ನಾನು 1997 ಲೋಕಶಕ್ತಿಯಲ್ಲಿ ಪ್ರಚಾರ ಕಾರ್ಯದರ್ಶಿ ಇದ್ದೆ. ರಾಮಕೃಷ್ಣ ಹೆಗಡೆ ಇಲ್ಲಿ ಒಂದು 46 ಸಭೆಗಳಲ್ಲಿ ಮಾತಾಡಿದ್ವಿ ನಾವು. ಸುಮಾರು ಎಷ್ಟೋ ಜನ ಅಂತಂದರೆ ಕನಿಷ್ಠ ಅಂದರೆ 5,000 to 6,000 ಜನ, ಮ್ಯಾಕ್ಸಿಮಮ್ 45,000 ಜನ ಕುಷ್ಟಗಿಯಲ್ಲಿ. ಅದು 1997. ದೇವರಾಜ ಅರಸರ ಮಗಳು ಚಂದ್ರಪ್ರಭಾ ಮತ್ತು ಅವ್ರ ತಂಗಿ ಭಾರತಿ ಅರಸು ಬಂದಿದ್ದರು. ಅವರು ಕುತ್ಕೊಂಡು ಚೇರು ಸಂಪೂರ್ಣವಾಗಿ ಕೆಳಗೆ ಮಡ್ಚಿ ಅದು ಶೀಟ್ ಹರಿದ್ಬಿಟ್ಟು ಕೆಳಗೆ ಕೂತ್ಕೊಂಡ್ರು. ನಾನು ಹೇಳಿದೆ, ಭಾರತೀಯವರೇ, ನೀವು ದೇಹ ಬೆಳೆಸಿದ್ರಿ, ಸ್ವಲ್ಪ ಬುದ್ಧಿ ಬೆಳೆಸಿದ್ರಿ ಚೆನ್ನಾಗಿರುತ್ತು ಅಂತ ತಿಳ್ಕೊಂಡು ಜನ ಸಿಕ್ಕಾಪಟ್ಟೆ ಚಪ್ಪಾಳೆ ತಟ್ಟಿದ್ರು. ಯು ಹ್ಯಾವ್ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಇನ್ ನ್ಯೂ. ಬಟ್ ಅವ್ರಿಗೆ ಸಮಾಧಾನ ಮಾಡ್ಬೇಕು, ಹೋಗಿ ಚೆನ್ನಾಗಿ ಮಾಡಿದ್ರಿ ಅಂತ ತಿಳ್ಕೊಂಡು. ಅದೇ ಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮಾತಾಡ್ತಾ ಇರ್ಬೇಕು. ನಿಮ್ಗೆ ಹೇಳ್ತೀನಿ, ಯಾರು ನಾವು ಮಾತಾಡ್ತೀವಲ್ಲ ನಮಗಿಂತಲೂ ಪ್ರೇಕ್ಷಕರು 100 ಪಟ್ಟು ಜನರಿರ್ತಾರೆ. ನೆನಪಿಟ್ಕೊಳ್ಳಿ, ನಾವು ಏನು ಮಾತಾಡ್ತೀವಿ ನಮಗಿಂತ 100 ಪಟ್ಟು ಪ್ರೇಕ್ಷಕರು ಬುದ್ಧಿವಂತರು ಇರ್ತಾರೆ. ಅದು ಇಟ್ಕೋಬೇಕು. ಯಾವುದೇ ಅಂಕಿಅಂಶಗಳನ್ನ ಕೊಡಬೇಕಾದ್ರೆ ಫಾಲ್ಸ್ ಕೊಡಬಾರ್ದು. ಹಂಗೆ ಕೊಡೋಕ್ಕಾಗಿ ಬಂದರೆ ಅಂದಾಜು ಸುಮಾರು. ಆನಂತರ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಟೆರರಿಸ್ಟ್ ಮಾತಾಡಿದ್ರಪ್ಪ ಅಂದರೆ ಕೆಲವಷ್ಟು ಜನ ಬೇಜಾರಾಗ್ತಾರೆ. ಆದರೆ ಏನು ಮಾಡ್ತಾರೆ, ಕೆಲವಷ್ಟು ಜನ ಚೂಡಾಡ್ತಾರೆ. ಬೇರೆ ಯಾರಿಗೂ ಇಲ್ಲ, ಇದು ರಾಮಕೃಷ್ಣ ಹೆಗಡೆಗೆ ಆಗಿದ್ದು 1997 ಲೋಕಸಭಾ ಚುನಾವಣೆ. ನಾನು ಅವರು ಕುಷ್ಟಗಿಯಲ್ಲಿ ಮಾಡ್ತಾ ಇದ್ದದ್ದು. ಈ ದೇಶದ ಅವರು ಮಾತಾಡೋದು ಗೊತ್ತಲ್ಲ ನಿಮಗೆ, ಸಾಮಾನ್ಯವಾಗಿ ಸ್ಲೋ ಆಗಿ ಮಾತಾಡ. ಈ ದೇಶದ ಸಮಸ್ಯೆಗೆ ಪರಿಹಾರ ಅಂತಿಕೊಂಡು ಹೀಗೆ ಗಡ್ಡದ ಮೇಲೆ ಕೈ ಇಟ್ಟಾಯಿತು. ಅಲ್ಲೊಬ್ಬ ಕೇಳ್ದ, ಸರ್ ₹2 ಸಾಕು ಸರ್. ಏನದು ಸರ್? ಟೋಪಾಜ್ ಬೆಲ್ಟ್ ತೊಗೊಂಡು ಹಿಂಗೆ ಕರ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ದೊಡ್ಡ ಸುದ್ದಿ ಆಯ್ತಿದು. ಎಲ್ಲ ಪೇಪರಲ್ಲಿ ಇದೆ. ಹೇಳ್ತೀನಲ್ಲ, ಭಾಳ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಬೇಕು. ಒಂದು ಸಭೆಯಲ್ಲಿ ಮಾತಾಡ್ತಾ ಎಲ್ಲ ಸರ್ ನೀವು ಅಂಕಿಅಂಶಗಳನ್ನ ಹೇಳ್ತೀರಿ, 1947 ಹೇಳ್ತೀರಿ, 1950 ಗಣರಾಜ್ಯ ಹೇಳ್ತೀರಿ, 1975 ಜೂನ್ 25 ಇದು ಬಂತು, ತುರ್ತು ಪರಿಸ್ಥಿತಿ ಬಂತು, ಎಲ್ಲ ಹೇಳ್ತೀರಿ ಕರೆಕ್ಟಾಗಿ. ಈಗ ನಮಗೆ ಹೇಳ್ರಿ, ಕತ್ತಿಯ ತಲೆಯಲ್ಲಿ ಎಷ್ಟು ಕೂದಲದಾವ ಅಂತ ತಿಳ್ಕೊಂಡು. ಅವ ಹೇಳ್ದ ಭಾಷಣಕಾರ, ಅವನು ಅದ್ಭುತವಾದ ಭಾಷಣಕಾರ. ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಪ್ಪ, ಸ್ವಲ್ಪ ನಿಮ್ಮ ಮುಂದೆ ಬಾ, ತಲೆಯಾಗ ನೀನು ಎಷ್ಟು ತಗೊಂಡು ಎಣಿಸಿ ಹೇಳ್ತೀನಿ ಅಂತ. ಪ್ರಶ್ನೆ ಕೇಳಿದವನೇ ಕತ್ತೆ ಆದ. ಮತ್ತು ಸಂಸತ್ತುಗಳಲ್ಲಿ ನಡೀತಲ್ಲ, ಒಂದು ಸಲ ವಿನ್ಸ್ಟನ್ ಚರ್ಚಿಲ್ಲು ಮಾತಾಡ್ತಾ ಇರ್ಬೇಕಾದ್ರೆ ವಿರೋಧ ಪಕ್ಷದ ನಾಯಕ ಹ್ಯಾಮಿಲ್ಟನ್ ಡಿಸೋಜ ಅಂತ ತಿಳ್ಕೊಂಡು ಏನೋ ಸಿಟ್ಟಿಗೆ ಬಂದುಬಿಟ್ಟು ಈ ಸಂಸತ್ತಿನಲ್ಲಿ ಇರ್ತಕ್ಕಂಥ ಅರ್ಧ ಜನ ಸಂಸದರು ಕತ್ತೆಗಳು ಅಂತ ಕೋಲಾಹಲ. ಇಡೀ ಅರ್ಧ ದಿವಸ ಸಭೆಯನ್ನು ಮುಂದೆ ಹಾಕಲಿಕ್ಕೆ ಅವತ್ತು ಸಭಾಪತಿ ಆಗಿರ್ತಕ್ಕಂಥವರು ವಿನ್ಸ್ಟನ್ ಚರ್ಚಿಲರ ಆಪ್ತ. ಕೊನೆಗೆ ಸಭೆನ ಕರೆದುಬಿಟ್ಟು ನೀನು ಹೇಳಿಕೆಯನ್ನು ವಾಪಸ್ ತಗೋಬೇಕು. ತಗೋ ಆಯಿತು ತಗೊತೀನಿ. ತಗೊಂಡಿದ್ದೇನೆ ಅವನು. ಈ ಸಂಸತ್ತಲ್ಲಿ ಇರ್ತಕ್ಕಂಥ ಅರ್ಧ ಜನ ಸಂಸದರು ಕತ್ತೆಗಳು ಅಲ್ಲ. ವಾಟ್ ಇಸ್ ರಿಸಲ್ಟ್?
ರಿಸಲ್ಟ್ ಈಸ್ ಸೇಮ್. ಜಾಣತನ ಉಪಯೋಗ ಮಾಡಬೇಕು. ನಾನು ಹೇಳಿದಿಷ್ಟೇ, ಒಬ್ಬ ಭಾಷಣಕಾರ ಸರ್ವತೋಮುಖವಾಗಿ ಬೆಳಿಬೇಕಂತಂದರೆ ಸುತ್ತಲೂ ಜಗತ್ತನ್ನು ನೋಡಬೇಕು. ಯು ಡೋಂಟ್ ನೆಗ್ಲೆಕ್ಟ್ ಎನಿ ಪರ್ಸನ್. ಒಬ್ಬ LKG ಸ್ಟೂಡೆಂಟ್ ಕೂಡ ಭಾಷಣ ಮಾಡ್ತಾ ಇರಬೇಕಾದ್ರೆ ಅವನಲ್ಲಿ ಒಂದು ಹೊಸತನ ಇದ್ದೇ ಇರುತ್ತೆ. ನೀವು ಹಗಲಲ್ಲಿ ಹೇಳ್ತಿರ್ತೀರಿ ಇದನ್ನು ನೀವು JP ಅವರೇ. ಒಂದು LKG ಸ್ಟೂಡೆಂಟ್ ಭಾಷಣ ಮಾಡ್ತಾ ಇರಬೇಕಾದ್ರೆ ಅವನಲ್ಲಿ ಒಂದು ಹೊಸತನ ಇರುತ್ತೆ. ಆದ್ದರಿಂದ ನಾವು ಪ್ರತಿಯೊಬ್ಬರಿಂದ ಕಲಿಬೇಕು. ಆಮೇಲೆ ನಾನು ಜೀವನದಲ್ಲಿ ಬಹುಶಃ ಒಂದು 8-10 ಸಾವಿರ ಭಾಷಣ ಮಾಡಿರ್ಬೋದು. 8-10 ಸಾವಿರಕ್ಕಿಂತ ಜಾಸ್ತಿನೇ. ಒಬ್ರಿಗೆ ಮಾತಾಡಿದ್ದೀನಿ, 100 ಜನಕ್ಕೂ ಮಾತಾಡಿದ್ದೀನಿ, 1,00,000 ಜನಕ್ಕೂ ಮಾತಾಡಿದ್ದೀನಿ, 10 ಲಕ್ಷಕ್ಕೆ ನೀವು ಇದೆ ಅವತ್ತು 21 ಫೆಬ್ರವರಿ 10 ಲಕ್ಷಕ್ಕೆ ಮಾಡಿ. ಜನ ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ನೀವು ನಿರಾಶರಾಗಬಾರ್ದು. ಅದೇ ಚೈತನ್ಯ ಜೀವನೋತ್ಸವ. ಅದಕ್ಕೊಂದು ಉದಾಹರಣೆ, ನಿನ್ನೆ TV ಸಂದರ್ಶನ ನೋಡಿದಲ್ಲ, ಎಷ್ಟು ಲೈವ್ ಇತ್ತು ಅಂತಂದರೆ ಜೀವನ ಉತ್ಸಾಹ. ಅದನ್ನು ನೋಡಿಬಿಟ್ಟೆ ಬರಬೇಕು, ಕಲಿಬೇಕು ನಾವು. ನಾನು ಎಲ್ಲಿಗೆ ಬಂದೆ ಅಲ್ಲಿಗೆ ನಿಂತ್ಕೊಂಡು ನಾನು ಪಾರ್ಲಿಮೆಂಟ್ ಒಂದು ಸಲ ಅಟ್ರಾಕ್ಷನ್ ಆನಂತರ ಅನಿರೀಕ್ಷಿತವಾಗಿ ಅಟ್ರಾಕ್ಷನ್ ಬೇಡ. ಸಮಯ ಪ್ರಜ್ಞೆ ಅಂತ ಹೇಳಿದ್ವಲ್ಲ, ಸಮಯ ಪ್ರಜ್ಞೆ ಭಾಷಣ ಭಾಳ ಮುಖ್ಯ. ಮತ್ತೊಂದು, ಯಾವ ಸಮಯನ ಕೊಟ್ಟಿದ್ದೀವಿ ಆ ಸಮಯಕ್ಕೆ ಸರಿಯಾಗಿ ಹೋಗಬೇಕು. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಅದನ್ನು ಪಾಲನೆ ಮಾಡಬೇಕು. ಭಾಷಣಕಾರ ಸಮಯ ಪಾಲನೆ ಮಾಡಬೇಕು. ಅವರು ಸಮಯ ಎಷ್ಟಕ್ಕೆ ಬೇಕಾದರೂ ಶುರು ಮಾಡಲಿ, ನಾವು ಮಾತ್ರ ಆ ಸಮಯಕ್ಕೆ ಹೋಗಬೇಕು. ನಾನು ಒಂದು ಸಲ ಇಲ್ಕಲ್ನಲ್ಲಿ JC ಸಂಬಳದಲ್ಲಿ ಮಾತಾಡಲಿಕ್ಕೆ ಹೋಗಿದ್ದೆ. ಅಧ್ಯಕ್ಷರು ನನಗೆ ಭಾಳ ಕ್ಲೋಸ್ ಇದ್ದರು. ಬೇಕಾದಷ್ಟು ಸಮಯ ಕೊಡ್ತೇನೆ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಸರ್ ನಾನು ಎಷ್ಟೊತ್ತು ಮಾತಾಡ್ಬೋದು ಅಂತ. ಸರ್ ನೀವು ಎಷ್ಟೊತ್ತು ಬೇಕಾದರೂ ಮಾತಾಡಿ, ಈಗಾಗಲೇ 8 ಗಂಟೆ ಆಗಿದೆ, 8:15 ಬಸ್ ಇದೆ, ಜನ ಹೋಗ್ತಾರೆ ಅಂತ. ಅಂದರೆ ಇಟ್ ಮೀನ್ಸ್ ನೀವು 20 ನಿಮಿಷದಲ್ಲಿ ಭಾಷಣ ಮುಗಿಸ್ಬೇಕು. ಕಲ್ಲಿಗೆಟ್ಟಿನಲ್ಲಿ 2021 ಇರಬೇಕು, ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗಿದ್ದೆ ನಾನು. ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಹೋದಾಗ ನಾನು ಎದುರುಗಡೆ ಒಬ್ಬರು ಭಾಷಣ ಮಾಡಲಿಕ್ಕೆ ಬಂದರು. ಅವ್ರೇನು ಹೇಳಿದ್ರು ಅಂತಂದರೆ, ಒಂದು 10 ನಿಮಿಷಕ್ಕೆ ಭಾಷಣ ಮುಗಿತಾರೆ ನಾನು ತಿಳ್ಕೊಂಡಿದ್ದೆ. ಅವರು ಮಾತಾಡ್ತಾ ಹೋಗ್ತಾಯಿದ್ರು. ನನಗೂ ನಂದು ಭಾಷಣ ಬಂತು. ನಾನು ಶುರು ಮಾಡಿದೆ. ಶ್ರೀಯುತ ಪಾಟೀಲ್ ಏನು ಮಾತಾಡಿದೆ ಭಾಳ ಖುಷಿ ಆಯಿತು. ನನಗೆ ಆ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ನಾನು ಅಂದ್ಕೊಂಡಿದ್ದೆ. ಆದರೂ ಅವಕಾಶ ಕೊಟ್ಟು ನನಗೊಂದು ಘಟನೆ ನೆನಪು ನಿಮಗೊಂದು ಹೇಳ್ತೀನಿ. ಒಬ್ಬ ಭಾಷಣಕಾರ ಕ್ರಿಯಾಶೀಲವಾಗಿ ಉತ್ತುಂಗಕ್ಕೆ ಏರಬೇಕಂದ್ರೆ ಆತನ ನೆನಪಿನ ಶಕ್ತಿ ಬಹಳ ಮುಖ್ಯ. ಸಂದರ್ಭಕ್ಕೆ ತಕ್ಕಂಥ ಹಾಗೆ ಉದಾಹರಣೆ ಕೊಟ್ಟರೆ ಇವರ ಐಕಾನ್. ಇವ್ರು ಯಾವಾಗ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಕಾಯ್ತಾ ಇರ್ತಾರೆ. ಅವ್ರು ಮಾತಾಡಿದ ನಂತರ ನಾನು ಕರೆದ್ರಲ್ಲ ಮಾತಾಡಲಿಕ್ಕೆ, ಪಾಟೀಲರು ಮಾತಾಡಿದ್ದು ಭಾಳ ಖುಷಿ ಬಂತು. ನನಗೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಕಾಯ್ತಾ ಇದ್ದೆ. ಆದರೆ ಲೇಟಾಗಿ ಬಂತು, ಪರವಾಗಿಲ್ಲ. ನನಗೊಂದು ಘಟನೆ ನೆನಪಿಗೆ ಬಂತು. ನಮ್ಮೂರಲ್ಲಿ ಒಬ್ಬರು ಮರಿಯಪ್ಪ ಕಿರಾಣಿ ಅಂಗಡಿ ಇತ್ತು. ಅವರು ಅಂಗಡಿಯೊಳಗೆ ಸಾಮಾನ್ಯವಾಗಿ ಭಾಳ ಗದ್ದಲಿರ್ತಿತ್ತು. ಒಬ್ಬರು ಬಂದು ಕೊಬ್ಬರಿ ಹೆಂಗ್ರಿ ನಿಂತ್ಕೊಂಡು ಕೇಳಿದರು. ಅವರು ಆವಾಗಿನ ರೇಟು 75ರಲ್ಲಿ 8 ರೂಪಾಯಿ ಕಿಲೋ, 8 ರೂಪಾಯಿ. ಆವಾಗೇನು ಮಾಡಿದರು, ಅವರು ಒಂದು 1000 ರೂಪಾಯಿ ನೋಟ್ ಎಣ್ಸಾಕತ್ತಿದ್ರು. 1000 ರೂಪಾಯಿ ನೋಟ್ ಅಂದರೆ 10 ರೂಪಾಯಿದ್ದು ಒಂದು 100, 10 ರೂಪಾಯಿಗೆ 100 ಕಟ್ಟು ಎಣಿಸ್ತಾಯಿದ್ರು. 1 2 3 4 5 ಒಬ್ಬ ಮತ್ತೊಬ್ಬರು ಒಂದು ಮೆಣಸಿಕಾಯಿ ಹಂಗೆ 8 ರೂಪಾಯಿ ಕಿಲೋ. ಅದು 8 ಮುಗಿತಲ್ಲ ಸುರತ್. 1 2 3 4 5 9 10 11 ಮತ್ತೊಬ್ಬರು ಒಂದು ಚಾಪುಡಿ ಹೆಂಗೆ 16 ರೂಪಾಯಿ ಕಿಲೋ. ಮತ್ತದು ಬಿಟ್ಟು 1 2